ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೆಂತ್ಯ ಮುದ್ದೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದೆ ನೋಡಿ. ಈ ಥರ ಕುದೀತಾ ಇರೋ ನೀರಿಗೆ ಹಸಿಟ್ಟು ಹಾಕ್ಕೊಬೇಕು. ಯೂಶಲಿ ಹಳ್ಳಿ ಹೆಣ್ಮಕ್ಳಿಗೆ ಗೊತ್ತೇ ಇರುತ್ತೆ ಮುದ್ದೆ ಹೇಗೆ ಮಾಡೋದು ಅಂತ. ಗೊತ್ತಿಲ್ಲದಿರೋರಿಗೆ ಈ ವಿಡಿಯೋ. ಇಲ್ಲ ನಮ್ಗೆ ಮುದ್ದೆ ಮಾಡೋಕ್ಕೆ ಬರೋದೇ ಇಲ್ಲ, ಮುದ್ದೆ ಮಾಡೋಕ್ಕೋಗಿ ನಾವು ಹಲ್ವಾ ಮಾಡಿಬಿಡ್ತೀವಿ ಅನ್ನೋರು ಚಪಾತಿ ಮಾಡ್ಕೊಂಡು ತಿನ್ಬೋದು. ನೋಡಿ ಇಲ್ಲಿ ನಾನು ಸ್ವಲ್ಪ ಹಸಿಟ್ಟು ಕಮ್ಮಿ ಹಾಕ್ಕೊಂಬಿಟ್ಟು ಇನ್ನೂ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾವುದೇ ರೀತಿ ಗಂಟು ಇಲ್ದಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಆವಾಗ ಚೆನ್ನಾಗಿರೋದು. ನೋಡಿ ಆ ಥರ ಕನ್ಸಿಸ್ಟೆನ್ಸಿ ಬಂದು 10 ಮಿನಿಟ್ಸು ಕುಕ್ ಹಾಕ್ಬಿಡಿ. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದು ಮುದ್ದೆ ಉಂಡೆ ಮಾಡ್ಕೊಳ್ಳೋದು ಅಷ್ಟೇ. ನಿಮ್ಮ ಮನೇಲಿ ಯಾವ ಥರ ಸಾಂಬಾರು ಮಾಡಿದರೆ ಆ ಸಾಂಬಾರಿಗೆ ಹಾಕ್ಕೊಂಡು ತಿನ್ಬೋದು. ಇದನ್ನು ಕೆಲವರು ಉದ್ದಿನಿಟ್ಟು ಅಂತಲೂ ಕರೀತಾರೆ, ಇನ್ನು ನಮ್ಮ ಕಡೆ ಇದನ್ನು ಮೆಂತ್ಯ ಮುದ್ದೆ ಅಂತ ಕರೀತಾರೆ. ತುಂಬ ಈಸಿ ಮಾಡ್ಕೊಂಡು ಮಾಡೋದು. ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬಾ ಒಳ್ಳೆಯದು, ಒಳ್ಳೆ ಬೆನಿಫಿಟ್ಸ್ ಇದೆ ಇದರಲ್ಲಿ. ಮೆಂತ್ಯ ಮುದ್ದೆ ಹಿಟ್ಟು ಬೇಕಂದರೆ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ, ನಿಮಗೆ ಫ್ರೆಶ್ ಆಗಿ ಮಾಡಿ ಕೊಡ್ತೀವಿ.